ಡಿ ಕೆ ಶಿವಕುಮಾರ್ ಸಂಜೆ 4:05 ನಂತರ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ. ಈಗ ಒಂದು ರೀತಿಯಲ್ಲಿ ಹಿಂತಿರುಗಿ ನೋಡುವ ಸಮಯ. ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಬದುಕೇನಿದೆ ಆ ಬದುಕಿನ ಬಗ್ಗೆ ವಾಹಿನಿಗಳಲ್ಲಿ ಪತ್ರಿಕೆಗಳಲ್ಲಿ ಸಾಕಷ್ಟು ವಿವರಗಳು ಬರ್ತಾ ಇವೆ. ಅವರು ನಡೆದು ಬಂದ ದಾರಿಯ ಬಗ್ಗೆ ಮಾತನಾಡಲಾಗ್ತಾ ಇದೆ. ಅವರ ಕೌಟುಂಬಿಕ ಬದುಕಿನ ಬಗ್ಗೆ ಚರ್ಚೆ ನಡೀತಾ ಇದೆ. ಅವರ ರಾಜಕೀಯ ಗುರುಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಹಾಗೆಯೇ ಅವರ ಸುತ್ತಮುತ್ತ ಇರುವ ಜ್ಯೋತಿಷಿಗಳ ಬಗ್ಗೆ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಅದೇ ರೀತಿ ಈ ಸಂಜೆ ನಡೆಯುವಂತಹ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಕೂಡ ತುಂಬ ಭಿನ್ನವಾಗಿದ್ದಂತೆ ಕಾಣುತ್ತೆ. ಸುಮಾರು 55ಕ್ಕೂ ಹೆಚ್ಚು ಧರ್ಮಗುರುಗಳು ಪಾಲ್ಗೊಳ್ತಾರಂತೆ. ಸಾರ್ವಜನಿಕರಿಗೆ ಅವಕಾಶ ಇಲ್ಲ, ಆದರೆ ಧರ್ಮಗುರುಗಳಿಗೆ ಅವಕಾಶ ಇದೆ. 56 ಜನ. ಈ ನಡುವೆ ಡಿ ಕೆ ಶಿವಕುಮಾರ್ ಅವರು ವೀರೇಂದ್ರ ಹೆಗ್ಗಡೆ ಧರ್ಮಸ್ಥಳದ ಅವರಿಗೂ ದೂರವಾಣಿ ಕರೆ ಮಾಡಿ ನೀವು ಬರಬೇಕು ಅಂತ ಕರೆದಿದ್ದರಂತೆ. ಆದರೆ ವೀರೇಂದ್ರ ಹೆಗ್ಗಡೆ ಅವರು ಅನಾರೋಗ್ಯದ ಕಾರಣದಿಂದ ಬಂದಿಲ್ಲ. ಒಟ್ಟಿನಲ್ಲಿ ಇದೊಂದು ರೀತಿಯ ಸಾಧು ಸಂತರ ನಡುವೆ ನಡೆಯುವಂಥ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. ಇದು ಒಂದು ರೀತಿಯಲ್ಲಿ ನಾವೇನಂತೀವಿ ಸಾಫ್ಟ್ ಹಿಂದುತ್ವನೋ ಹೌದೋ ಅಲ್ಲ ಗೊತ್ತಿಲ್ಲ, ಅವರವ್ರ ನಂಬಿಕೆ. ನಾನು ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಇವತ್ತು ನಾನು ಮಾತಾಡ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಮೊದಲಿನಿಂದಲೂ ಹೆಗಲಿಗೆ ಹೆಗಲು ಕೊಟ್ಟು ಇದ್ದವರು ಯಾರು, ಅಂತಹ ವ್ಯಕ್ತಿಯೊಬ್ಬರ ಬಗ್ಗೆ. ಅವರೇ ಡಿ ಕೆ ಸುರೇಶ್. ಡಿ ಕೆ ಸುರೇಶ್ ಪ್ರಾಯಶಃ ಈ ಅಣ್ಣ ತಮ್ಮಂದಿರ ಸಂಬಂಧ ಇದೆಯಲ್ಲ, ಅದು ಒಂದು ಯುನಿಕ್ ಆದ ಸಂಬಂಧ. ಅಣ್ಣ ತಮ್ಮ, ನೀವು ರಾಮ ಲಕ್ಷ್ಮಣ ಅನ್ನಿ ಇನ್ನೊಂದೇನೋ ಅನ್ನಿ ಅವ್ರ ಸಂಬಂಧನ ಇವತ್ತಲ್ಲ. ನಾನು ಹಲವು ವರ್ಷಗಳಿಂದ ನೋಡಿದ್ದೀನಿ. ಏನಾದರೂ ನೀವು ಡಿ ಕೆ ಶಿವಕುಮಾರ್ ಹತ್ರ ಮಾತಾಡಿದ್ರೆ ಅವ್ರು ಒಂದೇ ಮಾತು ಹೇಳೋದು. ಒಂದು ಸಲ ಸೂರ್ಯ ಹತ್ರ ಮಾತಾಡ್ಬಿಡಿ. ಸೂರ್ಯ ಅಂದರೆ ಡಿ ಕೆ ಸುರೇಶ್ ಅವರು. ಡಿ ಕೆ ಸುರೇಶ್ ಅವರಿಗೆ ಪ್ರೀತಿಯಿಂದ ಶಿವಕುಮಾರ್ ಕರೆಯೋದು ಸೂರ್ಯ. ಸೂರ್ಯ ಹತ್ರ ಒಂದ್ಸಲ ಡಿಸ್ಕಸ್ ಮಾಡಿ. ಈ ಡಿ ಕೆ ಸುರೇಶ್ ಏನಿದ್ದಾರೆ ಅವರು ಒಂದು ರೀತಿಯ ನೀವು ಶಿವಕುಮಾರ್ ಅವರ ಬಲಗೈ ಅನ್ನಿ, ಅವರ ಶಕ್ತಿ ಕೇಂದ್ರ ಅನ್ನಿ, ಮುಂದೇನಾಗ್ತಾರೆ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡಿ. ಆದರೆ ಬಹಳ ಮುಖ್ಯವಾಗಿ ಶಿವಕುಮಾರ್ ಅವರ ರಾಜಕೀಯ ಬದುಕಿನಲ್ಲಿ ಅವರ ಜೊತೆ ಇಷ್ಟು ಗಟ್ಟಿಯಾಗಿ ನಿಂತವರು ಅಂತ ಅವರು MP ಆದ ಸಂದರ್ಭದಲ್ಲೂ ಅಷ್ಟೇ. ಹಾಗೆಯೇ ಡಿ ಕೆ ಶಿವಕುಮಾರ್ ಅವರ ಕಷ್ಟದ ದಿನಗಳಲ್ಲಿ ಅವ್ರನ್ನ ಪೊಲಿಟಿಕಲಿ ಅವ್ರ ಮೇಲೆ ದಾಳಿ ನಡೀತು, ಅದು ನಿಜ ಆಗಿತ್ತೋ ಗೊತ್ತಿಲ್ಲ. ED ಮತ್ತು ಇನ್ಕಮ್ ಟ್ಯಾಕ್ಸ್ ಪ್ರಕರಣಗಳು ಬಂದಾಗ ಅವರು ಜೈಲಿಗೆ ಹೋಗಬೇಕಾದ ಬಂದಂಥ ಸಂದರ್ಭ. ಅವತ್ತು ಕೂಡ ಸುರೇಶ್ ಬಹಳ ಗಟ್ಟಿಯಾಗಿ ತಮ್ಮ ಸಹೋದರರ ಜೊತೆ ನಿಂತರು. ಅದಾದ ಮೇಲೆ 2023ರ ಚುನಾವಣೆ ಆ ಸಂದರ್ಭದಲ್ಲೂ ಕೂಡ ಅಷ್ಟೇ. ಅವರು ಪಾರ್ಲಿಮೆಂಟ್ ಇಲೆಕ್ಷನ್ನಲ್ಲಿ ಸೋತಿರ್ಬೋದು, ಆದರೆ ಸಹೋದರನ ಜೊತೆ ಅವರು ಜೊತೆಯಾಗಿ ಹೆಜ್ಜೆ ಹಾಕ್ತಾ ಬಂದರು. ಅದಾದ ಮೇಲೆ ಯಾವಾಗ 2023ರ ಚುನಾವಣೆಯ ನಂತರ ಮುಖ್ಯಮಂತ್ರಿ ಆಯ್ಕೆಯ ಪ್ರಶ್ನೆ ಬಂತು ದೆಹಲಿಯಲ್ಲಿ, ಆ ಕೆಲವೇ ನಾಯಕರ ಜೊತೆ ಚರ್ಚೆ ನಡೆದಾಗಲೂ ಕೂಡ ಅದಕ್ಕೆ ಸಾಕ್ಷಿಯಾಗಿದ್ದವರು ಶಿವಕುಮಾರ್ ಅವರ ಇದೇ ಪ್ರೀತಿಯ ಸೂರಿ ಡಿ ಕೆ ಸುರೇಶ್. ಅವರ ಎದುರುಗಡೆನೆ ಅಧಿಕಾರ ಹಂಚಿಕೆಯ ಮಾತುಕತೆ ಮತ್ತು ಒಪ್ಪಂದ ಆಯಿತು ಅಂತ ಹೇಳಲಾಗ್ತಾ ಇದೆ. ಅದು ಆಯಿತು. ಅದಾದ ಮೇಲೆ ಮುಂದಿನ ದಿನಗಳಲ್ಲಿ ಯಾವಾಗ 6 ತಿಂಗಳ ಹಿಂದೆ ಅಧಿಕಾರ ಹಂಚಿಕೆಯ ಪ್ರಶ್ನೆ ಉದ್ಭವ ಆಯಿತು, ಆಗ ಕೂಡ ಅವರು ಇಡೀ ಅವರ ಈ ರಾಜಕೀಯ ಇದೇನಿದೆ ಕಾರ್ಯಸೂಚಿ ಇದೆ, ಅದು ಒಂದು ಮಿತಿಯನ್ನು ದಾಟಲಿಲ್ಲ. ಅಣ್ಣ ತಮ್ಮ ಇಬ್ಬರು ಕೂಡ ಅನಗತ್ಯವಾಗಿ ಮುಖ್ಯಮಂತ್ರಿಗಳನ್ನು ಟೀಕೆ ಮಾಡಿರಲಿಲ್ಲ, ಮುಖ್ಯಮಂತ್ರಿಗಳ ಕಾಲೆಳೆಯುವ ಕೆಲಸ ಮಾಡಿಲ್ಲ. ಆದರೆ ಇಡೀ ಈ ಅಧಿಕಾರ ಹಂಚಿಕೆಯ ಪ್ರಶ್ನೆಯನ್ನು ಸದಾ ಜೀವಂತವಾಗಿ ಇಡುವುದರಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಯಶಸ್ವಿಯಾದರು. ಇಬ್ಬರು ಕೂಡ ಯಶಸ್ವಿಯಾದರು. ಹೇಗೆ ಅಂತಂದರೆ ಇದ್ದಕ್ಕಿದ್ದ ಹಾಗೆ ಈ ಇಶ್ಯೂ ಜೀವ ಕೊಡುವಂಥ ಕೆಲಸ. ಏನೋ ಆಯ್ತಪ್ಪ, ಇಶ್ಯೂ ಮರೆ ಆಯಿತು, ನೇಪಥ್ಯಕ್ಕೆ ಸರಿತು ಅಂದಾಗ ಮತ್ತೆ ಜೀವ ಕೊಡೋದು. ಅದರ ಜೊತೆಗೆ ಸತತವಾಗಿ ದೆಹಲಿ ನಾಯಕರುಗಳನ್ನು ಅವರಿಗೆ ಬ್ರೀಫ್ ಮಾಡ್ತಾನೋ, ಅವರಿಗೆ ಹೇಳ್ತಾನೋ, ಒತ್ತಾಯ ಮಾಡ್ತಾನೋ, ಅಲ್ಲಿ
ತಮ್ಮ ಕಾರ್ಯಾಚರಣೆಯನ್ನು ನಡೆಸಿದರು. ಒಂದು ಕಡೆ ಕರ್ನಾಟಕದ ಒಳಗಡೆ ಮಾಧ್ಯಮಗಳ ಮೂಲಕ ಈ ಇಶ್ಯೂ ಜೀವಂತವಾಗಿರುವಂತೆ ನೋಡ್ಕೊಂಡಿದ್ದಾದರೆ, ಇನ್ನೊಂದು ಕಡೆ ದೆಹಲಿ ನಾಯಕರುಗಳು, ವರಿಷ್ಠರು ಈ ವಿಚಾರವನ್ನು ಮರೆಯದಂತೆ, ಸದಾ ಅವರ ನೆನಪಿನಲ್ಲಿ ಇರುವಂತೆ, ಹಾಗೆಯೇ ಒತ್ತಡ ಹೇರುವಂತೆ ಕೆಲಸ ಮಾಡಿದ್ರು. ಅದರಲ್ಲಿ ಭಾಳ ಪ್ರಮುಖವಾದ ಪಾತ್ರ ವಹಿಸಿದವರು ಸುರೇಶ್ ಅವರು. ಸುರೇಶ್ MP ಆದ್ದರಿಂದ ಕಾಂಗ್ರೆಸ್ ಹೈಕಮಾಂಡ್ನ ಜೊತೆಗೆ ಕೂಡ ಅವರಿಗೆ ಮೊದಲಿಂದ ಆತ್ಮೀಯವಾದ ಸಂಬಂಧ ಇತ್ತು, ಈಗಲೂ ಇದೆ. ಅದು ಒಟ್ಟಾರೆಯಾಗಿ ಶಿವಕುಮಾರ್ ಅವರಿಗೆ ಶಕ್ತಿ. ಹಾಗಿದ್ದರೆ ಮುಂದೆ ಈಗ ಅವರ ಕನಸು ಈಡೇರಿದೆ. ಶಿವಕುಮಾರ್ ಇವತ್ತು ಸಂಜೆ 4:05 ಮುಖ್ಯಮಂತ್ರಿ ಆಗ್ತಿದ್ದಾರೆ. ಅವರ ಸಚಿವ ಸಂಪುಟ ಅಸ್ತಿತ್ವಕ್ಕೆ ಬರ್ತದೆ. ಹಾಗಿದ್ದರೆ ಮುಂದೆ ಇಡೀ ಇವತ್ತಿನ ರಾಜಕಾರಣದಲ್ಲಿ DK ಸುರೇಶ್ ಅವರ ಪಾತ್ರ ಏನು? ಅದಕ್ಕೆ ನಿಮಗೊಂದು ಸರಳವಾದ ಉದಾಹರಣೆ ಕೊಡ್ತೀನಿ. ನೀವು ರಾಜಭವನದ ಸುತ್ತಮುತ್ತ, ವಿಧಾನಸೌಧ ಈ ಕಡೆ, ಶಿವಾನಂದ ಸ್ಟೋರ್ಸ್ ಈ ಕಡೆ, ಎಲ್ಲ ಕಡೆ ಹಾಕಿರುವ ಬೃಹತ್ ಕಟೌಟನ್ನು ಗಮನಿಸಿ. ಬಹುತೇಕ ಎಲ್ಲ ಕಟೌಟ್ಗಳಲ್ಲಿ DK ಸುರೇಶ್ ಅವರ ಫೋಟೋ ಇದೆ. ಕೆಲವು ಕಟೌಟ್ಗಳಲ್ಲಿ ಸಿದ್ದರಾಮಯ್ಯನವ್ರ ಫೋಟೋ ಇಲ್ಲ, ಆದರೆ ಸುರೇಶ್ ಅವರ ಫೋಟೋ ಇದೆ. ಇದನ್ನು ನಾನೊಂದು ಆಕ್ಷೇಪಿಸುವ ದೃಷ್ಟಿಯಲ್ಲಿ ಹೇಳ್ತಾ ಇಲ್ಲ. DK ಸುರೇಶ್ ಒಂದು ಪವರ್ ಸೆಂಟರ್ ಆಗಿ ಎಮರ್ಜ್ ಆಗ್ತಿದ್ದಾರೆ. ಹಿ ವಿಲ್ ಬಿ ದ ಪವರ್ ಸೆಂಟರ್ ಅನ್ನೋದನ್ನು ಇದು ತೋರಿಸ್ಕೊಡುತ್ತೆ. ಸೊ ಹಾಗಿದ್ದರೆ ಬಹಳ ಕಡೆ ರಾಜಕೀಯವಾಗಿ ನಡೀತಿರುವ ಚರ್ಚೆ ಅಂದರೆ, ಸೊ ಇನ್ನು ಮುಂದೆ ಇವತ್ತಿನ ನಂತರ DK ಸುರೇಶ್ ಅವರು ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ಅಂತೆ ವರ್ತನೆ ಮಾಡ್ತಾರೆ. ಇದನ್ನು ನಾವು ವಿಶ್ಲೇಷಣೆ ಹೇಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಎಸ್, ಯಾಕೆಂತಂದರೆ ಒಂದು DK ಶಿವಕುಮಾರ್ ಅವರು ಎಲ್ಲವನ್ನೂ ತಾವು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ಅವರಿಗೆ ಒಬ್ಬ ನಂಬಿಗಸ್ತ ಸಹಾಯಕ ಬೇಕು. ನಾನು ನೀವು ಡಿಫ್ಯಾಕ್ಟೋ ಇನ್ನೊಂದೇನೆ ಆ ಸ್ಥಾನವನ್ನು DK ಸುರೇಶ್ ತುಂಬುತ್ತಾರೆ ಅಂತ ನನಗೆ ಅನಿಸುತ್ತೆ. DK ಶಿವಕುಮಾರ್ ನಂಬುವ ಕೆಲವು ಜನಗಳಲ್ಲಿ DK ಸುರೇಶ್ ಕೂಡ ಪ್ರಮುಖರು. ಅವರು ತಮ್ಮ ಸಹೋದರರನ್ನು, ಕೇವಲ ಸಹೋದರ ಮಾತ್ರ ಅಲ್ಲ, ಒಂದು ರೀತಿಯಲ್ಲಿ DK ಶಿವಕುಮಾರ್ ಅವರಿಗೆ ಮಾರ್ಗದರ್ಶಿ ಕೂಡ ಮಾರ್ಗದರ್ಶಿ ಕೂಡ. ಆದ್ದರಿಂದ ಸುರೇಶ್ ಅವರೇನಿದ್ದಾರೆ, ಅವರ ರಾಜಕೀಯ ಮಹತ್ವ ಸರ್ಕಾರದಲ್ಲೂ ಕೂಡ ಹೆಚ್ಚುತ್ತೆ. ಇನ್ನು ಈ ಒಂದು ಅಡ್ಮಿನಿಸ್ಟ್ರೇಷನ್ನಲ್ಲಿ ಶಿವಕುಮಾರ್ ಅವರು ಸುರೇಶ್ ಅವರ ಸಹಾಯ ತೆಗೆದುಕೊಳ್ಬೋದು. ಹಾಗಿದ್ದರೆ ಸುರೇಶ್ ಅವರು ರಾಜಕೀಯವಾಗಿ ಏನಾದರೂ ಮಾಡಬಹುದಾ ಅನ್ನುವ ಪ್ರಶ್ನೆ ಕೂಡ ಇದೆ ತಕ್ಷಣ. ಸೊ ಅವ್ರನ್ನ ರಾಜಕೀಯ ಕಾರ್ಯದರ್ಶಿನೋ ಇನ್ನೊಂದನೋ ಮತ್ತೊಂದನೋ ಮಾಡುವ ಸಾಧ್ಯತೆ ಕಡಿಮೆ ಇದೆ. ಆದರೆ ಅಂತಹ ಸಾಂವಿಧಾನಿಕ ಹುದ್ದೆ ಇಲ್ಲದಿದ್ದರೂ ಕೂಡ ಅವರು ಪವರ್ಫುಲ್ ಆಗ್ಬೋದು. ಅದರ ಜೊತೆಗೆ DK ಶಿವಕುಮಾರ್ ಕಾರ್ಯವಿಧಾನ ಇದೆ. ಅವರು ಸಿದ್ದರಾಮಯ್ಯನವ್ರ ರೀತಿ ಅಲ್ಲ. ಅಂದರೆ ಸಿದ್ದರಾಮಯ್ಯ ಅವರಿಗೆ ಕೆಲವು ವಿಚಾರಗಳ ಒಂದು ನೆಗ್ಲೆಕ್ಟ್ ಕೂಡ ಇದೆ. ಒಂಥರ ಗ್ರಾಮೀಣ ಪ್ರದೇಶದ ಸೊಗಡು ಅನ್ನಿ, ಹುಂಬುತನ ಅನ್ನಿ ಸಿದ್ದರಾಮಯ್ಯನವರಿಗಿದೆ. ಸಿದ್ದರಾಮಯ್ಯ ಯಾವತ್ತೂ ಕೂಡ ದ್ವೇಷದ ರಾಜಕಾರಣವನ್ನು ಮಾಡಲ್ಲ. ಅವರು ಬಿಟ್ಬಿಡಿ ಅನ್ನೋದಿದೆ. ಆದರೆ ತಮ್ಮನ್ನು ದ್ವೇಷಿಸುವವರನ್ನು ಸುಮ್ಮನೆ ಬಿಡುವ ವ್ಯಕ್ತಿ ಶಿವಕುಮಾರ್ ಅಲ್ಲ. ಅದಕ್ಕಾಗಿ ಅವರು ಎಲ್ಲ ರೀತಿಯ ಮಾಹಿತಿಗಳನ್ನು ತರಿಸ್ಕೊಬಲ್ಲರು. ಯಾರಾದರೂ ಅಖಾಡಕ್ಕೆ ಇಳಿದ್ರೆ ಸೆಡ್ಡು ಹೊಡೆದು ನಿಲ್ಲಬಲ್ಲರು. ಕುಸ್ತಿ ಮಾಡೋಣ ಅಂದ್ರೆ ಕುಸ್ತಿ ಮಾಡೋದಕ್ಕೂ ರೆಡಿ, ಕುಸ್ತಿ ಬೇಡಪ್ಪ ಅಂದರೆ ಅದಕ್ಕೂ ರೆಡಿ. ಈ ರೀತಿಯ ಅವರ ಸಾರ್ವಜನಿಕ ಬದುಕಿದೆಯಲ್ಲ, ಅದಕ್ಕೆ ಸಹಾಯಕರಾಗಿ ನಿಲ್ಲುವವರು DK ಸುರೇಶ್. ಸೊ ಆ ಕಾರಣದಿಂದ DK ಸುರೇಶ್ ಅವರ ಮಹತ್ವ ಹೆಚ್ಚಾಗುತ್ತೆ. ನನಗನ್ಸುವಾಗಿ ಅವ್ರು ಇನ್ನೊಂದು ಪವರ್ ಸೆಂಟರ್ ಆಗ್ತಾರೆ. ಹಾಗಿದ್ರೆ ಕಾಂಗ್ರೆಸ್ನಲ್ಲಿ ಪವರ್ ಸೆಂಟರ್ ಎಷ್ಟು? ಹೇಗಿದ್ರೂ ಮುಖ್ಯಮಂತ್ರಿಗಳೊಂದು ಪವರ್ ಸೆಂಟರ್. ಸಿದ್ದರಾಮಯ್ಯ ಈಸ್ ದ ಪವರ್ ಸೆಂಟರ್. ಯಾಕೆಂದರೆ ಅವ್ರು ಕರ್ನಾಟಕ ಬಿಟ್ಟು ಹೋಗಕ್ಕೆ ರೆಡಿ ಇಲ್ಲ, ರಾಜ್ಯಸಭೆಗೆ ಹೋಗಲ್ಲ, ಆದರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸದಸ್ಯರಾಗಿದ್ದಾರೆ. ಈಸ್ ದ ಪವರ್ ಸೆಂಟರ್. ಆ್ಯಂಡ್ ದ ಥರ್ಡ್ ಪವರ್ ಸೆಂಟರ್ ಐ ಥಿಂಕ್ ಈಸ್ DK ಸುರೇಶ್. ಅವರು ಮೂರನೇ ಪವರ್ ಸೆಂಟರು. ಮತ್ತು ಕೇವಲ ಪವರ್ ಸೆಂಟರ್ ಮಾತ್ರ ಅಲ್ಲ, ಹಿ ವಿಲ್ ಬಿ ದ ಟ್ರಬಲ್ ಶೂಟರ್. ಯಾಕೆಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಸರ್ಕಾರ ದೃಷ್ಟಿಯಿಂದ ಇವರಿಗೆ ಟ್ರಬಲ್ ಶೂಟರ್ ಅಂತ ಹೇಳ್ತಿದ್ರು. ಯಾರಿಗೆ? DK ಶಿವಕುಮಾರ್ ಅವರಿಗೆ. ಆದರೆ ಈಗ ಟ್ರಬಲ್ ಶೂಟರ್ ಆಗಿ ಕಾಣಿಸಿಕೊಳ್ಳುವವರು DK ಸುರೇಶ್. ಅದು ನಾಳೆಯಿಂದ ಗೊತ್ತಾಗುತ್ತೆ. ನಾಳೆಯಿಂದ ಇಡೀ ಇದು ಬದಲಾವಣೆ ಆಗುತ್ತೆ. ಆದರೆ
ಒಂದಂತೂ ನಿಜ, ಇವತ್ತಿನ ಡಿ ಕೆ ಶಿವಕುಮಾರ್ ಅವರ ಯಶಸ್ಸಿನಲ್ಲಿ ಬಹುಮುಖ್ಯವಾದ ಪಾತ್ರ ಇದ್ದುದು ಡಿ ಕೆ ಸುರೇಶ್ ಅವರು. ಇದು ಇವತ್ತಿನ ಮೆಗಾ ಫೋಕಸ್. ನಾಳೆ ಮತ್ತೆ ಹಾಜರಾಗ್ತೀನಿ ಇನ್ನೂ 2-3 ಸುದ್ದಿಯೊಂದಿಗೆ. ನಾಳೆ ಮಾತಾಡ್ತೀನಿ. ಅಲ್ಲಿವರೆಗೆ ಎಲ್ಲರೂ ಕೂಡ ನಮಸ್ಕಾರ.